ಭವಸಂಚಿತ ಪಾಪೌಖ ವಿಧ್ವಂಸನ ವಿಚಕ್ಷಣಂ ವಿಘ್ನಂ ಅಂಧಕಾರಂ ಭಾಸ್ವಂತಂ ವಿಘ್ನರಾಜಂ ಅಹಂ ಭಜೆ ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ಮನಸ ಅಭೀಷ್ಟ ಪ್ರಾರ್ಥನಾ ಪೂರ್ವಕ ಅನಂತಕೋಟಿ ಪ್ರದಕ್ಷಿಣ ನಮಸ್ಕಾರ ಸಮರ್ಪಯಾಮಿ. ಮನಸ್ಸಲ್ಲಿ ಏನೇ ಪ್ರಾರ್ಥನೆ ಇದ್ರು ಪ್ರಾರ್ಥನೆಯನ್ನ ಮಾಡಿರ್ತಕ್ಕಂಥ ಹೋಮ ಸಂಪೂರ್ಣವಾಗಿ ಎಲ್ಲರಿಗೂ ಫಲವನ್ನ ಕೊಡಬೇಕು ಅಂತ ಪ್ರಾರ್ಥನೆ ಮಾಡಿ ನಿಮ್ಮ ಕೈಲಿರ್ತಕ್ಕಂಥ ಭತ್ತದರಳನ್ನ ಹೋಮದ ಕುಂಡದ ಒಳಭಾಗದಲ್ಲಿ ಹಾಕಿ ಭೂಮಿಯನ್ನ ಮುಟ್ಟಿ ನಮಸ್ಕಾರವನ್ನ ಮಾಡ್ಕೊಳ್ಳಿ. ಮನಸಾಭೀಷ್ಟ ಪ್ರಾರ್ಥನಾ ಸಮರ್ಪಯಾಮಿ. ಸ್ವಲ್ಪ ಇಡೀ ಭಾರತದಲ್ಲೇ ವಿಶೇಷವಾದ ಐದನೇ ಮತ್ತು ಈ ದಿನ ಜಾತ್ರೆ ಪ್ರಾರಂಭ ನಮ್ಮ ಜೊತೆಯಲ್ಲಿ ಈ ಭಾಗದ ಶಾಸಕರಾದಂಥ ಮಂಜಣ್ಣವರಿದ್ದಾರೆ ಮತ್ತು ನಮ್ಮ ಆರೋಗ್ಯ ಮಹಾಮಂತ್ರಿಯ ನಿಗಮದ ಅಧ್ಯಕ್ಷರಾದ ರಾಮಪ್ರಸಾದ್ ಇದ್ದಾರೆ, ರಾಜಣ್ಣ ಇದ್ದಾರೆ, ಶಿವಣ್ಣ ಇದ್ದಾರೆ, ಎಲ್ಲ ಸಾಕಷ್ಟು ಜನ ಮುಖಂಡರು, ಎಲ್ಲ ಪಕ್ಷದ ಜಾತ್ಯತೀತವಾಗಿ ಎಲ್ಲ ಮುಖಂಡರು ಕೂಡ ಭಕ್ತಾದಿಗಳು ಕೂಡ ಇಟ್ಟಿದ್ದಾರೆ. ಇವತ್ತು ರಾಮಲಿಂಗೇಶ್ವರ ಸ್ವಾಮಿಯವರೆಲ್ಲ ಪ್ರಾರ್ಥನೆ ಮಾಡೋಣ. ಮುಂಬರುವ ದಿನಗಳಲ್ಲಿ ಒಳ್ಳೆಯ ಮಳೆ ಬರಲಿ, ಸಮೃದ್ಧಿ ಆಗಿದೆ, ಜನರು ಭಾವೈಕ್ಯದಿಂದ ಪ್ರೀತಿ ವಾತ್ಸಲ್ಯದಿಂದ ಬಾಡಿ ಬೆಳೆಸುವಂಥ ಆ ಶಕ್ತಿಯನ್ನು ರಾಮಲಿಂಗೇಶ್ವರ ಸ್ವಾಮಿ ನಮಗೆ ಪ್ರಾರ್ಥನೆ ಅಂತೇಳಿ ಪ್ರಾರ್ಥನೆ ಮಾಡೋಣ. ಇವತ್ತು ವಿಶೇಷವಾಗಿರ್ತಕ್ಕಂಥ ದಿವಸ. ಕರ್ನಾಟಕ ರಾಜ್ಯದಲ್ಲಿ 5ನೇ ದೊಡ್ಡ ಜಾತ್ರೆ ನಮ್ಮ ರಾಮಲಿಂಗೇಶ್ವರ ಜಾತ್ರೆ. ಈಗಾಗಲೇ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ನಾಳೆ ಎಲ್ಲ ವರ್ಕು ಚೆಕ್ ಮಾಡೋಕ್ಕೆ ಇಡೀ ನಮ್ಮ ತಂಡ ನಾಳೆ ಬರ್ತಾ ಇದೆ. ಇವತ್ತು ವಿಶೇಷ ಏನಂತಂದರೆ ಇವತ್ತು ಮೊದಲು ಪೂಜೆ, ವಿಘ್ನೇಶ್ವರನಿಗೆ ಮೊದಲು ಪೂಜೆ ಮಾಡುವ ಇವತ್ತಿಂದ ಜಾತ್ರೆ ಸ್ಟಾರ್ಟ್ ಆಗ್ತದೆ. ವಿಶೇಷವಾಗಿ ಆದಿಜಂಬವನ್ನು ಪೂಜೆ ಮುಖಾಂತರವಾಗಿ ಇವು ರಾಮಲಿಂಗೇಶ್ವರ ಸಂಪ್ರದಾಯ ಇದೆ. ಇವತ್ತು ವಾಲ್ಮೀಕಿ ಮತ್ತು ಆದಿಜಂಬ ಒಂದು ಪೂಜೆ ಮಾಡ್ಕೊಂತ ಈ ಜಾತ್ರೆ ಸ್ಟಾರ್ಟ್ ಮಾಡ್ತೀವಿ. ಸೊ ಅದರಿಂದ ವಿಶೇಷ ಏನಂತಂದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಕರ್ನಾಟಕ ಸರ್ಕಾರದ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಸಾಹೇಬರು ಇವತ್ತು ಬಂದಿದ್ದಾರೆ. ಇವತ್ತು ನಾನು ಕೇಳಿದೆ ಬೇಗ ಪೂಜೆಗೆ ಬನ್ನಿ ಸರ್, ಎರಡೂ ಮುಗಿಸ್ಕೊಂಡು ಹೋಗಿರಿ ಅಂತ. ಸೊ ಅದರಿಂದ ಇವತ್ತು ಆವತ್ತಿನ ಕೊಟ್ಟು ಅಂದರೆ ಪೂರ್ಣಾವತಿನ ಕೊಟ್ಟು ಇವತ್ತಿಂದ ಜಾತ್ರೆ ಸ್ಟಾರ್ಟ್ ಆಗಿದೆ. ವಿಶೇಷ ನಮ್ಮ ಜಿಲ್ಲೆಯವರು, ನಮ್ಮ ಜಿಲ್ಲೆ ಸಚಿವರು ಅಂದರೆ ಇಲ್ಲಿಂದನೇ ಹುಟ್ಟು ಬೆಳೀತಕ್ಕಂಥ ರಾಜಕಾರಣಿಯವರು. ಅದರಿಂದ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲೇ ದೇವಸ್ಥಾನ ಆದರೂ ಕೂಡ ಫಸ್ಟ್ ಅಟೆಂಡ್ ಅವರು ಇರ್ತಾರೆ. ದೈವಭಕ್ತಿ ಇರ್ತಕ್ಕಂಥ ಇವರು. ಸೊ ಅದರಿಂದ ಅವ್ರ ಜೊತೆ ನಾನು ಕೂಡ ಬಂದು ಇವತ್ತು ಪೂಜೆ ಮಾಡೋ ಮುಖಾಂತರವಾಗಿ ಇಡೀ ಮುಳಬಾಗಿಲು ತಾಲೂಕಿಗೆ, ಕರ್ನಾಟಕ ರಾಜ್ಯಕ್ಕೆ ಸಮೃದ್ಧವಾಗಿರ್ತಕ್ಕಂಥ ಜೀವನ ಬರಬೇಕಾದ್ರೆ ಮಳೆ ಬೆಳೆ ಚೆನ್ನಾಗಾಗಬೇಕು, ರೈತರ ಮುಖದಲ್ಲಿ ಒಳ್ಳೆ ಕಳೆ ಬರಬೇಕಂದ್ರೆ ಇವತ್ತು ನಮ್ಮ ರಾಜ್ಯ ಸುಗಮವಾಗಿರ್ಬೇಕಂತ ದೇವರಿಗೆ ಕೇಳ್ಕೊತ ಇವತ್ತಿಂದ ಏನೂ ಕುಂದುಕೊರತೆಗಳಿಲ್ಲದೆ ದೇವರಲ್ಲಿ ನಾನು ಪ್ರಾರ್ಥನೆ ಇಟ್ಟಿದ್ದೀನಿ.
ಈ ಜಾತ್ರೆಯಲ್ಲಿ ಯಾರಿಗೂ ತೊಂದರೆ ಆಗ್ದಂಗೆ, ಸುಮಾರು 50-60 ಲಕ್ಷ ಜನ ಸೇರ್ತಾರೆ, ಯಾರಿಗೂ ತೊಂದರೆ ಆಗ್ದಂಗೆ ಕಾಪಾಡಪ್ಪ, ಅದನ್ನು ದಯವಿಟ್ಟು ನೆರವೇರಿಸ್ಬಿಡಪ್ಪ ಅಂತ ಕೇಳ್ಕೊಂಡಿದ್ದೀನಿ. ಅದರಿಂದ ಎಲ್ಲ ನಾಯಕರು ಕೂಡ, ಮುಳಬಾಗಿಲು ತಾಲೂಕು ನಾಯಕರು ಪಕ್ಷಾತೀತವಾಗಿ ಎಲ್ಲರೂ ಬಂದು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಿದ್ವಿ. ಎಲ್ರಿಗೂ ಒಳ್ಳೆಯದಾಗಿ ಬಯಸ್ತೀವಿ.